ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಕರ್ನಾಟಕ ಲೋಕ ಸೇವಾ ಆಯೋಗವು ಭ್ರಷ್ಟಾಚಾರ ಮತ್ತು ಅಕ್ರಮಗಳಿಂದ ವ್ಯಾಪಕ ಟೀಕೆ ಮತ್ತು ಆಕ್ರೋಶಕ್ಕೆ ಒಳಗಾಗಿರುವಂತಹ ವಿಷಯ ನಮಗೆಲ್ಲರಿಗೂ ಗೊತ್ತಿರುವಂತದ್ದು. ಇನ್ನು ಇದನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ರಾಜ್ಯ ಸರ್ಕಾರ ಆಯೋಗದ ಕಾರ್ಯಶೈಲಿಯಲ್ಲಿ ಮಹತ್ವದ ಸುಧಾರಣೆಯನ್ನು ತರಲು ಮುಂದಾಗಿರುವಂತದ್ದು. ಇನ್ನು ವಿಧಾನಮಂಡಲ ಕಲಾಪದ ಬಳಿಕ ಬುಧವಾರ ಸಂಜೆ ಸಿಎಂ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಕರ್ನಾಟಕ ಲೋಕ ಸೇವಾ ಆಯೋಗ ವ್ಯವಹಾರಗಳ ನಿರ್ವಹಣೆ ಮತ್ತು ಹೆಚ್ಚುವರಿ ಪ್ರಕಾರಗಳ ಕಾಯ್ದೆ 1959ಕ್ಕೆ ತಿದ್ದುಪಡಿಯನ್ನು ತರಲು ಸರ್ಕಾರವು ಮುಂದಾಗಿರುವಂತದ್ದು. ಇನ್ನು ಆಯೋಗದ ಕಾರ್ಯಶೈಲಿಗೆ ಸಂಬಂಧಿಸಿದಂತೆ ನಿಯಮಗಳ ರಚನೆ ಹಾಗೂ ಬದಲಾವಣೆಯ ಬಗ್ಗೆ ಆಯೋಗದಿಂದ ಸಮಾಲೋಚನೆ ನಡೆಸಬೇಕು ಎಂಬುದನ್ನು 1959ರ ಮೂಲ ಕಾಯ್ದೆ ಅಧಿನಿಯಮ ಕಲಂ 18 1 ಮತ್ತು 2 ಅನ್ನು ಕೈಬಿಡಲು ಸಂಪುಟವು ನಿರ್ಧರಿಸಿರುವಂತದ್ದು. ಇದರ ಜೊತೆಗೆ ಇನ್ನಷ್ಟು ಉದ್ದೇಶಿತ ಸುಧಾರಣಾ ಕ್ರಮಗಳನ್ನು ಸಹ ತರಲು ಮುಂದಾಗಿದೆ. ಇನ್ನು ಸಂದರ್ಶನದ ಪ್ರಕ್ರಿಯೆಯಲ್ಲಿ ಕೋರಂನಲ್ಲಿ ಬದಲಾವಣೆಗೆ ನಿರ್ಧಾರವನ್ನ ಮಾಡಿರುವಂತದ್ದು. ಜೊತೆಗೆ ಕಾರ್ಯದರ್ಶಿ ಪರೀಕ್ಷಾ ನಿಯಂತ್ರಕರಿಗೆ ಹೊಣೆಗಾರಿಕೆಯನ್ನ ನಿಗದಿಪಡಿಸಿರುವಂತದ್ದು ಮತ್ತು ಕನ್ನಡದಲ್ಲಿಯೇ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಲು ಸಹ ತೀರ್ಮಾನಿಸಲಾಗಿದೆ. ಇನ್ನು 1959ರ ಕಾಯ್ದೆಯ ತಿದ್ದುಪಡಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ತಿದ್ದುಪಡಿಯ ಪ್ರಕಾರ ಈವರೆಗೆ ಕೆಪಿಎಸ್ಸಿ ಕುರಿತ ಯಾವುದೇ ನಿಯಮಾವಳಿ ರೂಪಿಸಲು ಸರ್ಕಾರ ಕೆಪಿಎಸ್ಸಿ ಜೊತೆ ಸಮಾಲೋಚನೆ ಮಾಡಬೇಕು ಎಂಬ ನಿಯಮವಿತ್ತು. ಇದನ್ನು ತೆಗೆದುಹಾಕಲು ತೀರ್ಮಾನಿಸಿದ್ದು, ಕೆಪಿಎಸ್ಸಿಗೆ ನಿಯಮಾವಳಿ ರೂಪಿಸುವುದು ಅಥವಾ ತಿದ್ದುಪಡಿ ತರಲು ಕೆಪಿಎಸ್ಸಿ ಜೊತೆ ಸಮಾಲೋಚನೆ ನಡೆಸುವಂತಹ ಅಗತ್ಯವಿಲ್ಲ ಎಂದು ಮಾಡಲಾಗಿದೆ. ಇನ್ನು ಕೆಪಿಎಸ್ಸಿಯಲ್ಲಿ ಸ್ವಜನ ಪಕ್ಷಪಾತಕ್ಕೆ ಬ್ರೇಕ್ ಹಾಕಲು ಈವರೆಗೆ ಆಯೋಗಕ್ಕೆ ಸಂಬಂಧಿಸಿದಂತಹ ಯಾವುದೇ ತೀರ್ಮಾನದ ಪ್ರಶ್ನೆ ಬಂದರೂ ಅಧ್ಯಕ್ಷರು ಸಭೆ ನಡೆಸಿ ತೀರ್ಮಾನಿಸಬಹುದಾಗಿತ್ತು. ಇನ್ನು ಈ ಒಂದು ನಿಯಮವನ್ನ ಬದಲಾಯಿಸಿ ಆಯೋಗದ ಸಭೆಗೆ ಅಧ್ಯಕ್ಷರನ್ನು ಸೇರಿಸಿ ಒಟ್ಟು ಸದಸ್ಯರ 50% ಕೋರಂ ಅಗತ್ಯ ಎಂದು ಮಾಡಲಾಗಿದೆ. ಇನ್ನು ಸಭೆಯಲ್ಲಿ ಎಲ್ಲಾ ತೀರ್ಮಾನ ಹಾಗೂ ನಡಾವಳಿಗಳನ್ನು ಕಾರ್ಯದರ್ಶಿಗಳೇ ಖುದ್ದಾಗಿ ದಾಖಲಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿರುವಂತದ್ದು. ಇನ್ನು ವಿರೋಧವನ್ನ ಉಲ್ಲೇಖಿಸಲು ಸಹ ಅವಕಾಶವನ್ನ ನೀಡಿರುವಂತದ್ದು. ಇನ್ನು ಆಯೋಗವು ಸದಸ್ಯರ ಆಕ್ಷೇಪದ ಹೊರತಾಗಿಯೂ ಯಾವುದಾದರೂ ತೀರ್ಮಾನವನ್ನ ತೆಗೆದುಕೊಂಡರೆ ಅಂತಹ ತೀರ್ಮಾನದ ಬಗ್ಗೆ ಭಿನ್ನಾಭಿಪ್ರಾಯವನ್ನ ನಮೂದಿಸಲು ಸದಸ್ಯರಿಗೆ ಅವಕಾಶವಿದೆ. ಇನ್ನು ಯಾಕೆ ಈ ತೀರ್ಮಾನವನ್ನ ವಿರೋಧಿಸಲಾಗುತ್ತಿದೆ ಎಂದು ಸಹ ಉಲ್ಲೇಖಿಸಬಹುದು ಎಂಬ ಅಂಶವನ್ನು ಸಹ ಸೇರಿಸಲಾಗಿರುವಂತದ್ದು. ಇನ್ನು ಸಂದರ್ಶನದಲ್ಲೂ ಸಹ ತಿದ್ದುಪಡಿಯನ್ನ ತಂದಿರುವಂತದ್ದು. ಈವರೆಗೆ ಆಯೋಗ ನಿಯೋಜಿಸಿದ 2 ಅಥವಾ ಹೆಚ್ಚು ಸದಸ್ಯರು ಅಭ್ಯರ್ಥಿಗಳ ಸಂದರ್ಶನ ನಡೆಸಬಹುದಾಗಿತ್ತು. ಇನ್ನು ಈ ಸಂದರ್ಶನದ ಫಲಿತಾಂಶಗಳನ್ನು ಆಯೋಗದ ಮುಂದೆ ಮಂಡಿಸಿ ಅಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಬೇಕು ಎಂಬ ನಿಯಮ ಇತ್ತು. ಇದನ್ನು ಬದಲಾಯಿಸಿ ಸಂದರ್ಶನ ಮಂಡಳಿಯಲ್ಲಿ ಆಯೋಗವು ನಿಯೋಜಿಸಬಹುದಾದಂತ ಒಬ್ಬ ಸದಸ್ಯ ಮಾತ್ರ ಇರಬೇಕು. ಆದರೆ ಗೆಜೆಟೆಡ್ ಪ್ರೊಬೇಷನರ್ಸ್ ನೇಮಕ ನಿಯಮದಲ್ಲಿರುವಂತೆ ಸಂದರ್ಶನ ನಡೆಸಬೇಕು ಎಂಬ ನಿಯಮವನ್ನ ಬದಲಿಸಲು ನಿರ್ಧರಿಸಲಾಗಿದೆ. ಇಷ್ಟು ಕೆಪಿಎಸ್ಸಿಯಲ್ಲಿ ಪರೀಕ್ಷಾ ಅಕ್ರಮವನ್ನು ತಡೆಯಲು ತಂದಿರುವಂತಹ ಕೆಲವು ಬದಲಾವಣೆಯಾಗಿರುವಂತದ್ದು. ಇನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಪರೀಕ್ಷಾ ಅಕ್ರಮವನ್ನು ತಡೆಯಲು ಹೊಸ ಕ್ರಮವನ್ನ ಅಳವಡಿಸಿಕೊಳ್ಳುತ್ತಿರುವಂತದ್ದು. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ. OMR ಶೀಟ್ ನಲ್ಲಿ ಅಭ್ಯರ್ಥಿಗಳು ಉತ್ತರಿಸಲು ಇದ್ದಂತಹ 4 ಆಪ್ಷನ್ಗಳ ಜೊತೆ 5ನೇ ಕಾಲಂ ಅನ್ನ ಪರಿಚಯಿಸಿರುವಂತದ್ದು. ಅಂದರೆ ಪರೀಕ್ಷೆ ನಡೆಸಿದ 1-2 ದಿನಗಳಲ್ಲಿಯೇ ಅಭ್ಯರ್ಥಿಗಳ OMR ಶೀಟ್ ಪ್ರತಿಯನ್ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕೆಇಎ ನಡೆಸುವಂತಹ ಪರೀಕ್ಷೆಗಳ OMR ಶೀಟ್ ನಲ್ಲಿ ಪ್ರತಿ ಪ್ರಶ್ನೆಗೂ 5 ಆಯ್ಕೆಗಳು ಇರುವಂತದ್ದು. ಇನ್ನು ಅಭ್ಯರ್ಥಿಯು ಒಂದು ವೇಳೆ ಆ ಪ್ರಶ್ನೆಗೆ ಉತ್ತರಿಸದಿದ್ದಲ್ಲಿ 5ನೇ ಆಯ್ಕೆಯನ್ನ ಶೇಡ್ ಮಾಡಬೇಕು. ಇಲ್ಲವಾದಲ್ಲಿ ಆ ಪ್ರಶ್ನೆಗೆ 4ನೇ 1 ಭಾಗದ ಅಂಕವನ್ನ ಕಳೆಯಲಾಗುತ್ತದೆ. ಇನ್ನು ವೃತ್ತಗಳನ್ನು ಶೇಡ್ ಮಾಡುವಾಗ
ಜಾಗರೂಕತೆ ವಹಿಸುವಂತೆ ಸಲಹೆಯನ್ನ ನೀಡಿರುವಂತದ್ದು ಮತ್ತು ಕಪ್ಪು ಅಥವಾ ನೀಲಿ ಇಂಕಿನ ಬಾಲ್ ಪಾಯಿಂಟ್ ಪೆನ್ ಬಳಸಿಕೊಂಡು ಸರಿಯಾದ ಒಂದು ಉತ್ತರವನ್ನ ಶೇಡ್ ಮಾಡಬೇಕು ಮತ್ತು ಪ್ರತಿ ಪ್ರಶ್ನೆಗಳಿಗೆ ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂದರೆ 4 ಪ್ರಶ್ನೆಗಳು ತಪ್ಪಾಗಿದ್ದಲ್ಲಿ 1 ಅಂಕವನ್ನ ಕಳೆಯಲಾಗುತ್ತದೆ. ಇನ್ನು ಉತ್ತರ ಪತ್ರಿಕೆಯಲ್ಲಿ ಸಹಿ ಮಾಡುವ ಮೊದಲು ನೋಂದಣಿ ಸಂಖ್ಯೆ ಮತ್ತು ವರ್ಷನ್ ಕೋಡ್ ಸರಿಯಾಗಿದೆ ಎಂಬುದನ್ನು ಸಹ ಪರಿಶೀಲಿಸಲು ಸೂಚಿಸಲಾಗಿರುವಂತದ್ದು. ಇನ್ನು ಪರೀಕ್ಷೆ ಅವಧಿಯಲ್ಲಿ 3ನೇ ಬೆಲ್ ಆದ ಬಳಿಕ 5ನೇ ಕಾಲಂ ಅನ್ನ ಭರ್ತಿ ಮಾಡಲು 5 ನಿಮಿಷ ಹೆಚ್ಚುವರಿ ಸಮಯವನ್ನ ನೀಡಲಾಗುತ್ತದೆ. ಈ ವೇಳೆ ಅಭ್ಯರ್ಥಿಗಳು ಯಾವ ಕಾಲಂ ಅನ್ನ ಭರ್ತಿ ಮಾಡುತ್ತಿದ್ದಾರೆ ಎಂಬುದನ್ನ ಕೊಠಡಿಯ ಮೇಲ್ವಿಚಾರಕರು ಗಮನವನ್ನ ಹರಿಸಲಿದ್ದಾರೆ ಎಂಬುದನ್ನು ಸಹ ತಿಳಿಸಿರುವಂತದ್ದು. ಇನ್ನು ಈ ಒಂದು ಹೊಸ ಕ್ರಮವನ್ನ ವಿಧಾನ ಪರಿಷತ್ ಸಚಿವಾಲಯದ ವಿವಿಧ ಹುದ್ದೆಗಳಿಗೆ ಮಾರ್ಚ್ 22ರಿಂದ 25ರವರೆಗೆ ನಡೆಸುತ್ತಿರುವಂತಹ ಪರೀಕ್ಷೆಯಲ್ಲಿ ಈ ಒಂದು ಹೊಸ ನಿಯಮವನ್ನ ಪರಿಚಯಿಸಲಾಗುತ್ತದೆ. ಇನ್ನು ಪರೀಕ್ಷೆ ನಡೆದ ದಿನವೇ ಅಭ್ಯರ್ಥಿಗಳ OMR ಶೀಟ್ ಗಳನ್ನ ಸ್ಕ್ಯಾನ್ ಮಾಡಿ ವೆಬ್ಸೈಟ್ ನಲ್ಲೂ ಸಹ ಅಪ್ಲೋಡ್ ಮಾಡಲಾಗುತ್ತದೆ. ಇನ್ನು ಸಿಇಟಿ ಪರೀಕ್ಷೆಯಲ್ಲಿ ನೆಗೆಟಿವ್ ಅಂಕಗಳನ್ನ ಪರಿಗಣಿಸುವುದಿಲ್ಲ. ಹೀಗಾಗಿ ಕೇವಲ ನೇಮಕಾತಿ ಪರೀಕ್ಷೆಗಳಿಗೆ ಮಾತ್ರ ಹೊಸ ನಿಯಮ ಅನ್ವಯವಾಗಲಿದೆ. ಈ ಒಂದು ಮಾಹಿತಿಯನ್ನು ಸಹ ನೀಡಿರುವಂತದ್ದು. ಇವಿಷ್ಟು ಕೆಪಿಎಸ್ಸಿ ಮತ್ತು ಕೆಇಎ ನೇಮಕಾತಿ ಪರೀಕ್ಷೆಯಲ್ಲಿ ನಡೆಯುವಂತಹ ಅಕ್ರಮವನ್ನು ತಡೆಯಲು ತಂದಿರುವಂತಹ ವಿನೂತನ ಕ್ರಮವಾಗಿರುವಂತದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.